वाग्देव्यै नमः। ॐ असतो मा ಏನೋ ದೊಡ್ಡದು ಕಷ್ಟ ಅಂತ ದಯವಿಟ್ಟು ಯಾರು ಚಿಂತೆ ಮಾಡಬೇಡಿ. ನಾವೆಲ್ಲ ಚಿಕ್ಕಂದಿದ್ದ ಕಲ್ತವ್ರು ಏನೂ ಅಲ್ಲ. ನಮ್ಮ ಹೊರಗಿಂತ ಅಷ್ಟು ಬಿಜಿ ಪರ್ಸನ್ ಅವರು ಕಲ್ತಿದ್ದಾರೆ. ಹೇಗೆ ಪ್ರತಿದಿನ ಅಭ್ಯಾಸ ಕರಣೀಯ. ಯಾವುದು ಕಷ್ಟ ಅಂತ ಎಲ್ಲ ಭಾಷೆ. ಆಮೇಲೆ ರೈಟಿಂಗ್ ಅಭ್ಯಾಸ ಮಾತ್ರ ನಿಧಾನವಾಗಿ ಮಾಡಿಕೊಳ್ಬೇಕು ಪ್ರತಿ ದಿವಸ. ಗುಣಿತಾಕ್ಷರ ಫಸ್ಟ್ ಯಾಕೆ ಅಭ್ಯಾಸ ಇಲ್ಲ ಅಂತ ಹೇಳಿಬಿಡ್ತೀನಿ. ಹಿಂದಿ ಅಕ್ಷರಗಳು ಗೊತ್ತಿಲ್ಲ ಅಂತ ಆದವ್ರಿಗೆ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಋಕಾರಸ್ಯ. ಈಗ ನಿಮ್ಮ ಪುಸ್ತಕ ಮಸ್ತಿ ಉದ್ಘಾಟ ಇದು ಸ್ವರ ಉದ್ಘಾಟ. अत्र पुस्तके रू रू इति द्वयं भवति. कन्नडे अपि तथा अस्ति. कन्नडे ये जानन्ति ते जानन्ति रू ऋषि रू इति वदामः. अन्य रू इति केवलं वदामः कन्नडे अपि संस्कृते अपि. सामान्यभाषायाम् उपयोगः तावत् नास्ति. वेदमन्त्रेषु अस्ति, श्लोकेषु अस्ति इति वदन्ति. तत् सामान्य अभ्यासनिमित्तं केवलं यदा ವರ್ಣಮಾಲ ನೀವು ಕಲಿತೀರಿ ಅವಾಗ ಅವಿಂದ ಅಹಾವರೆಗೂ ಕಲಿಬೇಕಾದ್ರೆ ರು ಒಂದು ಅಭ್ಯಾಸದಲ್ಲಿ ಕಲ್ತರೆ ಸಾಕು. ಏವಂ ರು ಅನ್ಯದೇಕಂ ಭವತಿ ರು ಇತಿ ಭವತಿ ಸ್ವಯಂ ಏವಂ ಕರೆಯುವುದು. ನೀವು ವರ್ಣಮಾಲೆ ಅಭ್ಯಾಸ ಮಾಡ್ತಾ ಕಲಿಬಹುದು. ಉಪಯೋಗದಲ್ಲಿ ಬರೋದು ಋಕಾರ ಜಾಸ್ತಿ ಬರುತ್ತೆ. ಇದು ಬರೆಯುವಾಗ ಅಲ್ಲಿ ಪ್ರಿಂಟಲ್ಲಿ ನೋಡಿದಾಗ ಕಷ್ಟ ಅನಿಸ್ಬೋದು ನಿಮಗೆ. ಸುಲಭತೆಯ एवं अन्ते भवति. एवं भवति बहिः ಔಟ್ಸೈಡ್ ಒಂದು ಬರುತ್ತೆ, ಇದು ಬರುತ್ತೆ. ಅನಂತರ ಕಾಗುಣಿತ ಪ್ರಥಮ ಸ್ವರ ಅಭ್ಯಾಸ. ಅನಂತರ ಕಾಗುಣಿತ ನಾನು ಅವಾಗಲೇ ತೋರಿಸಿದೆ ಪುಸ್ತಕಕ್ಕೆ ಅತಿ ದತ್ತಮಸ್ತಿ.